ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈಗಾಗಲೇ ದೇಶದಲ್ಲಿ ನಡೆದಿರುವಂತಹ ಮತಗಳ್ಳತನದ ಬಗ್ಗೆ ಸಂಪೂರ್ಣವಾಗಿ ಬಯಲಿಗೆಳೆದಿದ್ದಾರೆ. ಬಿಜೆಪಿಯಿಂದ ಯಾವ್ಯಾವ ರೀತಿ ಹೇಗೆ ಮತಗಳ್ಳತನ ಆಗಿದೆ ಎಂದು ದಾಖಲೆ ಸಮೇತ ರಾಹುಲ್ ಗಾಂಧಿ ಇಡೀ ದೇಶದ ಮುಂದೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಮಹದೇವಪುರ, ಆಳಂದ ವಿಧಾನಸಭಾ ಕ್ಷೇತ್ರಗಳಾದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ ಈ ರಾಜ್ಯಗಳಲ್ಲೂ ಸಹ ಮತಗಳ್ಳತನವಾಗಿದೆ. ಮತಗಳ್ಳತನದಿಂದಲೇ ಬಿಜೆಪಿ ಅಧಿಕಾರದಲ್ಲಿದೆ ಎಂದು ಗಂಭೀರವಾದ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ರು. ಇದಲ್ಲದೆ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಯಾವ ರೀತಿಯಾದ ಮತಗಳ್ಳತನವಾಗಿದೆ, 25 ಲಕ್ಷ ನಕಲಿ ಮತದಾನಗಳು ಯಾವ ರೀತಿಯಾಗಿ ನಡೆದಿವೆ, ಇದಕ್ಕೆ ಬಿಜೆಪಿಯವರು ಹೇಗೆ ಶಾಮೀಲಾಗಿದ್ದಾರೆ ಎನ್ನುವುದನ್ನು, ಹರಿಯಾಣದಲ್ಲೂ ಸಹ ಬಿಜೆಪಿಯಿಂದ ಯಾವ ರೀತಿಯಾಗಿ ಮತಗಳ್ಳತನವಾಗಿದೆ, ಹೇಗೆಲ್ಲ ಮತಗಳ್ಳತನದ ಪ್ರಕರಣಗಳನ್ನು ಬಯಲಿಗೆಳೆಯಲಾಗಿದೆ, ಜೊತೆಗೆ ಯಾವ್ಯಾವ ಸ್ವರೂಪದಲ್ಲಿ ಮತಗಳ್ಳತನವಾಗಿದೆ ಎಂಬುದನ್ನು ವಿವರವಾಗಿ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ದೇಶದ ಮುಂದಿಟ್ಟಿದ್ರು. ಅದರಂತೆ ಇದೀಗ ರಾಜ್ಯದಲ್ಲೂ ಸಹ ಮತಗಳ್ಳತನದ ಸದ್ದು ಜೋರಾಗಿರುವಂಥದ್ದು. ಈಗಾಗಲೇ ಮಹದೇವಪುರದಲ್ಲಿ ನಡೆದಿರುವ ಮತಗಳ್ಳತನ, ಜೊತೆಗೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವ ಮತಗಳ್ಳತನ, ಹೀಗೆ ರಾಜ್ಯದಲ್ಲಿಯೂ ಸಹ ಮತಗಳ್ಳತನವಾಗಿದೆ ಎಂದು ರಾಹುಲ್ ಗಾಂಧಿ ಅವರು ಆರೋಪಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಳಂದ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತನಿಖೆಗಾಗಿ SIT ಅನ್ನು ರಚಿಸಿರುವಂಥದ್ದು. ಅಲ್ಲದೆ ಇನ್ನೊಂದು ಹೆಜ್ಜೆಯನ್ನು ಮುಂದೆ ಹೋಗಿ ರಾಜ್ಯ ಸರ್ಕಾರ ಇದೀಗ ಮಹತ್ವದ ತೀರ್ಮಾನಕ್ಕೆ ಬಂದಿರುವಂಥದ್ದು. ದೇಶದಲ್ಲಿ ಬಿಜೆಪಿ ಮತಗಳ್ಳತನವನ್ನು ಮಾಡ್ತಾ ಇದೆ, ಮತಗಳ್ಳತನದಿಂದಲೇ ಅಧಿಕಾರಕ್ಕೆ ಬಂದಿದೆ ಎಂಬ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಬಂದಿರುವ ಕಾಂಗ್ರೆಸ್ ಇದೀಗ ಮಹತ್ವದ ಹೆಜ್ಜೆಯನ್ನು ಇಡ್ತಿರುವಂಥದ್ದು. ದೇಶಾದ್ಯಂತ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿದೆ. ಅಂದರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತಗಳ್ಳತನದ ವಿರುದ್ಧ ಸಹಿ ಸಂಗ್ರಹಣ ಅಭಿಯಾನವನ್ನು ನಡೆಸಿ ಅದರ ಸಹಿ ಸಂಗ್ರಹಣೆ ಪಟ್ಟಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ, ಜೊತೆಗೆ ರಾಷ್ಟ್ರಪತಿ ಅವರಿಗೆ ರವಾನಿಸುವ ಕಾರ್ಯವನ್ನು ಕಾಂಗ್ರೆಸ್ ಮಾಡುತ್ತಿದೆ. ಯಾಕಂದರೆ ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಸಹಿ ಸಂಗ್ರಹ ಅಭಿಯಾನವನ್ನು ಕಾಂಗ್ರೆಸ್ ಮುಂದುವರಿಸಿದ್ದು, ಅದರಂತೆ ರಾಜ್ಯದಲ್ಲೂ ಸಹ 1 ಕೋಟಿ ಜನರ ಸಹಿ ಸಂಗ್ರಹ ಅಭಿಯಾನವನ್ನು ಕಾಂಗ್ರೆಸ್ ಇದೀಗಾಗಲೇ ಮುಂದುವರಿಸಿರುವಂಥದ್ದು. ರಾಜ್ಯದ 40 ರಾಜಕೀಯ ಜಿಲ್ಲೆಗಳಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರಕಾರ ಇರುವ 40 ರಾಜಕೀಯ ಜಿಲ್ಲೆಗಳಲ್ಲಿ ಜನಸಾಮಾನ್ಯರ ಅಭಿಪ್ರಾಯವನ್ನು ಸಹಿಯ ಮೂಲಕ, ಅವರ ದಾಖಲೆಗಳನ್ನು, ಅವರ ಮೊಬೈಲ್ ಸಂಖ್ಯೆ, ಅವರ ಹೆಸರು, ಸಹಿಯನ್ನು ಸಂಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರವಾನಿಸಿರುವಂಥದ್ದು. ನವೆಂಬರ್ 10ರಂದು ಇದು ಹೈಕಮಾಂಡ್ಗೆ ತಲುಪುತ್ತೆ. ಅಲ್ಲಿಂದ ನೇರವಾಗಿ ಚುನಾವಣಾ ಆಯೋಗಕ್ಕೆ ಹಾಗೂ ರಾಷ್ಟ್ರಪತಿಯವರಿಗೆ ಈ ದೇಶದ ನಾನಾ ರಾಜ್ಯಗಳಲ್ಲಿ ಸಂಗ್ರಹಿಸಿರುವ ಸಹಿಗಳ ಪಟ್ಟಿಯನ್ನು, ಜೊತೆಗೆ ಸಹಿಗಳ ಡೀಟೇಲ್ಸನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ನೀಡಲಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರವನ್ನು ನೋಡಬೇಕಾದ್ರೆ, ಇವತ್ತು ಇದೇ ವಿಚಾರವಾಗಿ, ಅಂದರೆ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ನಡೆಸಿದ H ಬಾಂಬ್, ಅಂದರೆ ಸ್ಫೋಟಿಸಿದ ಹೈಡ್ರೋಜನ್ ಬಾಂಬ್ ದೇಶಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಿರುವಂಥದ್ದು. ಅದರಂತೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮತಗಳ್ಳತನದ ವಿರುದ್ಧ ಅಭಿಯಾನ ಆರಂಭವಾಗಿದ್ದು, ಅದರಂತೆ ರಾಜ್ಯದಲ್ಲೂ ಸಹ ಈ ಅಭಿಯಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೈ ಜೋಡಿಸಿರುವಂಥದ್ದು. ಯಾಕಂದರೆ ಈಗಾಗಲೇ ಇವತ್ತು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿಯಿಂದ ಯಾವ ರೀತಿಯಾಗಿ ಮತಗಳ್ಳತನವಾಗ್ತಿದೆ ಎಂದು ಸರಣಿ ಆರೋಪಗಳನ್ನು ಮಾಡಿದರು. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾವೆಲ್ಲ ಎಚ್ಚರಿಕೆ ಹೆಜ್ಜೆಯನ್ನು ಮುಂದಿನ ದಿನಗಳಲ್ಲಿ ಇಡಬೇಕಾಗುತ್ತದೆ, ಆ ರೀತಿಯಾದ ಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಹೇಗೆ ಕೈಗೊಳ್ಳಲಿದೆ ಎಂಬುದನ್ನು ಸಹ ನಾಯಕರು ವಿವರಿಸಿರುವಂಥದ್ದು. ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ, ಬಿಜೆಪಿಗೆ ಶಾಕ್ ಅಂತಾನೆ ಹೇಳ್ಬೋದಾಗಿದೆ. ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ಜಾನ ನಡೆಯನ್ನು ಅನುಸರಿಸುತ್ತಿರುವಂಥದ್ದು. ಸ್ಥಳೀಯ ಸಂಸ್ಥೆ ಅಥವಾ ಈ ಮುಂಬರುವ BBMP ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬ್ಯಾಲೆಟ್ ಪತ್ರದ ಮೂಲಕ ಮತದಾನ ನಡೆಸಲು ಚಿಂತನೆ ಮಾಡಲಾಗ್ತಿದೆ ಎಂಬ ಮಾತನ್ನು DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಯಾಕಂದರೆ ಈಗಾಗಲೇ ಬಿಜೆಪಿಯ ವಿರುದ್ಧ ಎಲ್ಲ ಕಡೆ ಮತಗಳ್ಳತನದ ಆರೋಪ ವ್ಯಕ್ತವಾಗ್ತಾ ಇರುವಂಥದ್ದು. ಮತಗಳ್ಳತನದಿಂದಲೇ ಅವರು ಅಧಿಕಾರವನ್ನು ಹಿಡಿತಾರೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಆಗಾಗ ಹೇಳ್ಕೊಳ್ತಾ ಬರ್ತಾ ಇದೆ. ಅದಕ್ಕಾಗಿಯೇ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವ ಸ್ಥಳೀಯ ಸಂಸ್ಥೆ ಆಗಲಿ ಅಥವಾ BBMP ಆಗಲಿ ಈ ಎಲ್ಲ ಚುನಾವಣೆಗಳನ್ನು ಬ್ಯಾಲೆಟ್ ಪತ್ರದ ಮೂಲಕ ನಡೆಸಲು ಚಿಂತನೆ ಮಾಡಲಾಗ್ತಿದೆ ಎಂಬ ಮಾತನ್ನು ಸರ್ಕಾರ ಈಗಾಗಲೇ ಹೇಳಿರುವಂಥದ್ದು. ಅದರಂತೆ ಮತ್ತೊಂದು ಮಾತನ್ನು DK ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಪ್ರಸ್ತಾಪಿಸಿರುವಂಥದ್ದು. EVM ಮಷೀನ್ ಮೇಲೆ ಅಥವಾ EVM ಯಂತ್ರದ ಮೇಲೆ ದೇಶದ ಜನರಿಗೆ ನಂಬಿಕೆ ಇಲ್ಲ, ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲ, ಇದರಿಂದ ಮತಗಳ್ಳತನ ಆಗ್ತಿದೆ ಎಂಬ ಮಾತನ್ನು ಸಹ ಅವರು ಉಲ್ಲೇಖಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಇನ್ನು ಮುಂದಿನ ಚುನಾವಣೆಗಳಲ್ಲಿ, ಅಂದರೆ ರಾಜ್ಯದಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪತ್ರದ ಮೂಲಕ ಚುನಾವಣೆ ನಡೆಸಲು ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಈ ಮಾತಿಗೆ ಸಹಜವಾಗಿಯೇ ವಿಪಕ್ಷ ಬಿಜೆಪಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸಬಹುದು. ಆದರೆ ರಾಜ್ಯ ಸರ್ಕಾರ ತಮ್ಮ ಮಾತಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡುವುದಿಲ್ಲ ಎಂಬ ಲೆಕ್ಕಾಚಾರದಲ್ಲಿ ಇರುವಂತದ್ದು.
ಈ ಹಿನ್ನೆಲೆಯಲ್ಲಿ ಇದೊಂದು ಐತಿಹಾಸಿಕ ನಿರ್ಧಾರವಾಗಲಿದೆ ಎಂಬುದಾಗಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನೊಂದು ವಿಚಾರ ಅಂತಂದರೆ BJP ನಾಯಕರು ಆಗಾಗ EVM ಬಗ್ಗೆ ಯಾವುದೇ ರೀತಿಯಾದ ತಕರಾರಿಲ್ಲ, EVM ಅಲ್ಲಿ ಎಲ್ಲವೂ ಸರಾಗವಾಗಿ ನಡೆಯುತ್ತದೆ, ಪಾರದರ್ಶಕವಾಗಿ EVM ಕೆಲಸ ನಿರ್ವಹಿಸುತ್ತದೆ ಎಂಬ ಮಾತನ್ನು BJP ನಾಯಕರು ಆವಾಗ ಕಾಲಕ್ಕೆ ಹೇಳ್ತಾ ಬರ್ತಾ ಇದ್ರು. ಆದರೆ ಇದ್ರ ಬಗ್ಗೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಟೀಕೆ ಟಿಪ್ಪಣಿಗಳು ಜೊತೆಗೆ ಅಭಿಯಾನಗಳು ನಡೆದವು. EVM ಹಟಾವೋ, ದೇಶ ಬಚಾವೋ ಈ ರೀತಿಯಾದ ಅಭಿಯಾನಗಳು ಸಹ ನಡೆದಿದ್ವು. ಆದರೆ ಇದರ ಬಗ್ಗೆ ಕೇಂದ್ರ ಸರ್ಕಾರವಾಗಲಿ ಚುನಾವಣಾ ಆಯೋಗ ಆಗಲಿ ಯಾವುದೇ ರೀತಿಯಾಗಿ ಗಂಭೀರವಾಗಿ ಪರಿಣಮಿಸಿಲ್ಲ. ಈ ಆರೋಪಗಳಿಗೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ಚುನಾವಣಾ ಆಯೋಗವಾಗಲಿ ಯಾವುದೇ ರೀತಿಯ ಸೊಪ್ಪಾಕಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದ ಒಂದು ನಿಲುವನ್ನು ತಾಳ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ಬೇಡಿಕೆ ಇತ್ತು, ದೇಶದಲ್ಲಿ ನಡೆಯುವ ಚುನಾವಣೆಗಳು ಬ್ಯಾಲೆಟ್ ಪತ್ರದ ಮೂಲಕ ನಡೆಯಬೇಕು, ಅಂದಾಗ ಮಾತ್ರ ಪಾರದರ್ಶಕವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯಿರುತ್ತದೆ, ಜೊತೆಗೆ ಅರ್ಹರು ಗೆಲ್ತಾರೆ, ಮತಗಳತನದ ಯಾವುದೇ ರೀತಿಯ ಸಂದರ್ಭಗಳು ಎದುರಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಬ್ಯಾಲೆಟ್ ಪತ್ರದ ಅವಶ್ಯಕತೆ ತುಂಬಾ ಇದೆ ಎಂಬ ಮಾತನ್ನ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಹೇಳ್ತಾ ಬರ್ತಾ ಇದ್ರು. ಆದರೆ ಇದಕ್ಕೆ BJP ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದೆ. ಆದರೆ ಇದೀಗ ರಾಜ್ಯ ಸರ್ಕಾರ BJPಗೆ ಬಿಗ್ ಶಾಕ್ ಅನ್ನ ನೀಡಿರುವಂಥದ್ದು ಇದೆ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ದಿಂದ ಮತದಾನವಾದರೆ ಪಾರದರ್ಶಕವಾದ ಚುನಾವಣೆ ನಡೆಯುತ್ತೆ. ಮತ್ತೊಂದು ಕಡೆ ರಾಜಕೀಯ ಲೆಕ್ಕಾಚಾರ ನೋಡಿದರೆ BJPಯನ್ನು ಹಣಿಯಲು ಇದರಿಂದ ಸಾಧ್ಯ ಆಗುತ್ತೆ, ಮತಗಳತನ ಆಗಲ್ಲ, ಪ್ರಾಮಾಣಿಕ ಚುನಾವಣೆ ನಡೆಯುತ್ತೆ, ಮತದಾರರು ಸಹ ಪ್ರಾಮಾಣಿಕವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ, ಯಾವುದೇ ರೀತಿಯ ಲೋಪಗಳು ಅಕ್ರಮಗಳು ನಡೆಯಲ್ಲ, ಇದರಿಂದ BJPಗೆ ಸರಿಯಾದ ಹೊಡೆತವನ್ನು ಸಹ ನಾವು ನೀಡಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಲೆಟ್ ಪತ್ರದ ಚುನಾವಣೆಯ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು ಎಲ್ಲೋ ಒಂದು ಕಡೆ BJPಗರ ನಿದ್ದೆಗೆಡಿಸಿದಂತೆ ಕಂಡು ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ದಿನಗಳಿಂದಲೂ BJP EVM ಬಗ್ಗೆ EVM ಪರವಾಗಿಯೇ ನಿಲುವನ್ನು ಹೊಂದಿರುವ ಪಕ್ಷವಾಗಿದೆ. ಆದರೆ ಕಾಂಗ್ರೆಸ್ ಇದರ ವಿರುದ್ಧವಾದ ನಿಲುವನ್ನು ಹೊಂದಿದೆ. EVM ಬೇಡ, ನಮಗೆ ಬ್ಯಾಲೆಟ್ ಬೇಕು ಎಂಬ ಒಂದು ಬೇಡಿಕೆಯನ್ನು, ಒಂದು ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇತ್ತು. ಆದರೂ ಸಹ ಇದಕ್ಕೆ BJP ಮನ್ನಿಸಿರಲಿಲ್ಲ. ಆದರೆ ಇದೀಗ ರಾಜ್ಯದಲ್ಲಿ ತಮ್ಮದೇ ಅಧಿಕಾರ ಇದೆ, ತಮ್ಮದೇ ಸರ್ಕಾರ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಗಂಭೀರವಾದ ಚಿಂತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಲು ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇನ್ನು ಮುಂದೆ ನಡೆಯಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಅದು BBMP ಆಗಿರಲಿ, ಜಿಲ್ಲಾ ಪಂಚಾಯತ್ ಆಗಿರಲಿ, ತಾಲೂಕು ಪಂಚಾಯತ್ ಆಗಿರಲಿ ಅಥವಾ ಗ್ರಾಮ ಪಂಚಾಯತ್ ಆಗಿರಲಿ, ಈ ಎಲ್ಲ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಸರ್ಕಾರ ಗಂಭೀರವಾದ ಚಿಂತನೆಯನ್ನ ಅಂತೂ ನಡೆಸ್ತಾ ಇದೆ. ಆದರೆ ಇದಕ್ಕೆ BJP ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಇದಕ್ಕೂ ಸಹ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಅನ್ನೋದು ಸದ್ಯದ ಕುತೂಹಲದ ವಿಚಾರವಾಗಿದೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಬ್ಯಾಲೆಟ್ ಬೇಕಾ ಅಥವಾ EVM ಬೇಕಾ ಅನ್ನೋದನ್ನ ನಿಮ್ಮ ಅಭಿಪ್ರಾಯದ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.